ತಾಲೂಕು ಕೇಂದ್ರದಿಂದ ಕೆಲವೇ ಕಿಲೋಮೀಟರ್ ದೂರ, ಆದರೆ ಇಂದಿಗೂ ಸಮರ್ಪಕ ರಸ್ತೆ ಇಲ್ಲ. ಅನಾರೋಗ್ಯಕ್ಕೊಳಗಾದರೆ ಆಂಬ್ಯುಲೆನ್ಸ್ ಬರಲ್ಲ. ಚಾದರದಲ್ಲಿ ಕಟ್ಟಿ ಆಸ್ಪತ್ರೆಗೆ ಹೊತ್ತುಕೊಂಡೇ ಹೋಗಬೇಕು. ಇಲ್ಲಿನ ಜನರ ಬದುಕಿನ ಕಥೆ ವ್ಯಥೆ ಇಲ್ಲಿದೆ ನೋಡಿ. ಇದು ಯಾವುದೇ ಮೂಲಭೂತ ಸೌಲಭ್ಯ ವಂಚಿತ ಹಳ್ಳಿಯ ಕಥೆಯಲ್ಲ. ಬದಲಾಗಿ ತಾಲೂಕು ಕೇಂದ್ರದಿಂದ ಅನತಿ ದೂರದಲ್ಲಿರುವ ಪುರಸಭಾ ವಾರ್ಡ್ ಒಂದರ ಸಮಸ್ಯೆ. ತಾಲೂಕು ಕೇಂದ್ರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಈ ಜನರಿಗೆ ಇನ್ನೂ ರಸ್ತೆಯೇ ಇಲ್ಲ. ಯಾರಾದರೂ ಅಸ್ವಸ್ಥರಾದರೆ ಆಂಬ್ಯುಲೆನ್ಸ್ ಬರುವ ಪ್ರಶ್ನೆಯೇ ಇಲ್ಲ. ಚಾದರದಲ್ಲಿ ಕಟ್ಟಿ ಹೊತ್ತಿಕೊಂಡೇ ಆಸ್ಪತ್ರೆಗೆ ಕರೆದೊಯ್ಯಬೇಕಾದ ಅನಿವಾರ್ಯ ಪರಿಸ್ಥಿತಿ. ಮಳೆ ಬಂತೆಂದರೆ ಈ ಜನರ ಬದುಕು ಅಕ್ಷರಶಃ ದ್ವೀಪದಂತಾಗುತ್ತದೆ. ಇದು ಕುಮಟಾ ತಾಲೂಕಿನ ಚಿತ್ರಗಿ ಪುರಸಭೆ ವಾರ್ಡ್ ನಂಬರ್ 6ರ ಕೆರೆಗದ್ದೆ ನಿವಾಸಿಗಳ ನಿತ್ಯದ ಬದುಕಿನ ಕಥೆ. ಸುಮಾರು 40ಕ್ಕೂ ಹೆಚ್ಚು ಮನೆಗಳು ಮತ್ತು 150ರಿಂದ 200ಕ್ಕೂ ಅಧಿಕ ಜನರು ವಾಸಿಸುವ ಈ ಪ್ರದೇಶದಲ್ಲಿ ಇಂದಿಗೂ ಸರಿಯಾದ ರಸ್ತೆ ಸಂಪರ್ಕವಿಲ್ಲ. ಮಳೆಗಾಲ ಆರಂಭವಾದರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುತ್ತದೆ. ರಾಜಕಾಲುವೆ ಮತ್ತು ನೀರು ತುಂಬಿದ ಹಳ್ಳ ದಾಟಿಯೇ ಜನರು ಹೊರ ಜಗತ್ತಿಗೆ ಸಂಪರ್ಕ ಸಾಧಿಸಬೇಕಾಗುತ್ತದೆ. ಶಾಲಾ ಮಕ್ಕಳು, ಮಹಿಳೆಯರು ಹಾಗೂ ವಯೋವೃದ್ಧರು ಪ್ರತಿದಿನ ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಅದರಲ್ಲೂ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದರೆ ಅಥವಾ ಗರ್ಭಿಣಿಯನ್ನ ಆಸ್ಪತ್ರೆಗೆ ಕರೆದೊಯ್ಯಬೇಕಾದರೆ ವಾಹನ ಬರುವ ಅವಕಾಶವೇ ಇಲ್ಲ. ಚಾದರದಲ್ಲಿ ಕಟ್ಟಿ ಹೊತ್ತಿಕೊಂಡೇ ಗದ್ದೆ ದಾಟಿಸಿ ರಸ್ತೆಗೆ ತಲುಪಬೇಕಾದ ದುಸ್ಥಿತಿ ಇಂದಿಗೂ ಇಲ್ಲಿ ಬದಲಾಗಿಲ್ಲ. ಈ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಎಂಬ ಆಶಾಭಾವನೆ ಕೆಲ ವರ್ಷಗಳ ಹಿಂದೆ ಮೂಡಿತ್ತು. ರಾಜಕಾಲುವೆ ಮೇಲ್ಭಾಗದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭವಾಗಿತ್ತು. ಆದರೆ ಕೇವಲ 23 ಮೀಟರ್ ರಸ್ತೆ ನಿರ್ಮಿಸಿ ಕೆಲಸ ಸ್ಥಗಿತಗೊಂಡಿದೆ. ಅಲ್ಲಿಂದ ಮುಂದೆ ಕಾಮಗಾರಿ ನಡೆದಿಲ್ಲ. ಈಗ ಆ ಅಪೂರ್ಣ ರಸ್ತೆ ಅಲ್ಲಿನ ಜನರ ಅಪೂರ್ಣ ಕನಸಿನ ಸಂಕೇತವಾಗಿ ನಿಂತಿದೆ. ಸ್ಥಳೀಯ ನಿವಾಸಿಗರ ಪ್ರಕಾರ ಸಚಿವರು, ಶಾಸಕರು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ. ಆದರೂ ಸಮಸ್ಯೆ ಮಾತ್ರ ಹಾಗೆಯೇ ಉಳಿದಿದೆ. ನಾವು ಚಿತ್ರಗಿ ಗ್ರಾಮದ ವಾರ್ಡ್ ನಂಬರ್ 6ರ ನಿವಾಸಿಗಳು, ನಮ್ಮೆಲ್ಲ ಜನ ಇಲ್ಲಿ ಸೇರಿದ್ದಾರೆ. ನಾವು ಭಾಳ ವರ್ಷದಿಂದ ಈ ರಸ್ತೆ ಸಲುವಾಗಿ ಹೋರಾಡ್ತಾ ಇದ್ದೇವೆ. ಆದರೆ ಈಗೊಂದು 5-6 ವರ್ಷದಿಂದ ಒಂದು ಚಾಲನೆ ರೂಪದಲ್ಲಿ ಒಂದು ರಸ್ತೆಯನ್ನು ನಿರ್ಮಿಸಿ ಅಷ್ಟಕ್ಕೆ ಬಿಟ್ಟಿದ್ದಾರೆ. ನಾವೀಗಾಗಲೇ ಪುರಸಭೆ ಅಧಿಕಾರಿಗಳಿಗೂ ಅರ್ಜಿ ಸಲ್ಲಿಸಿದ್ದೇವೆ. AC ಅವರಿಗೂ ಹಾಗೂ ನಮ್ಮ ಸಚಿವರನ್ನು ಹಾಗೂ ನಮ್ಮ ಶಾಸಕರನ್ನು ಭೇಟಿಯಾಗಿ ಹಲವಾರು ಮನವಿಗಳನ್ನು ಕೊಟ್ಟಿದ್ದಾರೆ. ಅನುದಾನದ ಕೊರತೆ ಮೂಲಕ ಅಲ್ಲಿ ಹಾಗೆ ನಿಂತಿದ್ದಳು ಅಂತ ನಮಗೆ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಆದರೆ ನಾವು ಹೇಳೋದೇನು ಕೇಳಿದ್ರೆ, ಈ ಅನುದಾನದ ಮೂಲಕ ಈ ರಸ್ತೆಯನ್ನು ನಮಗೆ ಇಲ್ಲಿ ಮೂಲಭೂತ ಸೌಕರ್ಯದ ಈ ಕೊರತೆಯನ್ನು ಹಲವಾರು ವರ್ಷಗಳಿಂದ ಜನರಿಗೆ, ಇಲ್ಲಿ ನಮ್ಮ ಸಮಸ್ಯೆನ ಈ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಈ ಸಚಿವರಿಗೆ ಮತ್ತು ನಮ್ಮ ಶಾಸಕರಿಗೆ ತಿಳಿಸ್ತಾ ಇದ್ದೇವೆ. ಆದರೂ ಕೂಡ ಈ ಅನುದಾನ ಹಾಕದೆ ನಮಗೆ ಇಲ್ಲಿ ಈಗ ಆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗುವಂತೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವೇನು ಮನವಿ ಮಾಡ್ತಿದ್ದೇವೆ ಅಂದರೆ, ಇಲ್ಲಿ ಆದಷ್ಟು ಬೇಗ ನಮಗೆ ಈ ರಸ್ತೆ ಸಂಪರ್ಕವನ್ನು ಕೊಟ್ಟು ಈ ರಾತ್ರಿ ಓಡಾಡುವವರು, ಇಲ್ಲಿ ರಾತ್ರಿ ಓಡಾಡಲಿಕ್ಕೆ ದೀಪದ ವ್ಯವಸ್ಥೆಗಳಿಲ್ಲ, ನಲ್ಲಿ ವ್ಯವಸ್ಥೆ ಇಲ್ಲ. ಇಂದು ವಯೋವೃದ್ಧರಿದ್ದಾರೆ ಹಾಗೂ ಶಾಲೆ ಹೋಗುವಂಥ ಶಾಲಾ ಮಕ್ಕಳಿದ್ದಾರೆ, ಅವರಿಗೆ ಸರಿಯಾದ ದಾರಿಯ ವ್ಯವಸ್ಥೆಗಳಿಲ್ಲ. ಈ ವ್ಯವಸ್ಥೆಯನ್ನು ಯಾವಾಗ ಮಾಡಿಕೊಡೋದು? ಈ ಸರ್ಕಾರ ಈಗ ಏನಾಗಿದೆ, ಚುನಾವಣೆ ಬಂದ ತಕ್ಷಣ ಇಲ್ಲಿ ಬಂದು ತಿಳಿಸೋದು, ನಾವು ಮಾಡಿಕೊಡ್ತೇವೆ ಹೇಳಿ ಕಡೆ ಆಮೇಲೆ ಅದನ್ನು ಮರೆತು ಬಿಡ್ತಾರೆ. ಇಂತಹ ಸಮಸ್ಯೆ ನಮಗೆ ಇಲ್ಲಿ ಉದ್ಭವವಾಗಿದೆ. ಹಲವಾರು ಜನರು ಈ ಸಮಸ್ಯೆಯನ್ನು ಬಗೆಹರಿಸೋದು ಯಾವಾಗ? ನಾವು ಪುರಸಭೆ ವ್ಯಾಪ್ತಿ ಒಳಗೆ ಇದ್ದೇವೆ, ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ದೇವೆ, ಎಲ್ಲ ಮಾಡ್ತಾ ಇದ್ದೇವೆ. ಒಂದು ಅನುದಾನದ ಮೂಲಕ ನಮಗೊಂದು ರಸ್ತೆ ನಿರ್ಮಿಸೋಕ್ಕಾಗೋದಿಲ್ವಾ? ಈ ಬೀದಿ ದೀಪಗಳಿಲ್ಲದೆ ರಾತ್ರಿ ಎಲ್ಲ ಓಡಾಡೋರು ಎಷ್ಟು ಸಮಸ್ಯೆ ಇದೆ. ಇದನ್ನು ನಾವು ಈ ಶಾಸಕರಿಗೂ ತಿಳಿಸಿದ್ದೇವೆ. ಇಂದು ಸಚಿವರಿಗೂ 3 ಸಾರಿ ಅದನ್ನು ಮನವಿ ಮಾಡಿದ್ದೇವೆ. ಆದರೂ ಕೂಡ ಅದಕ್ಕೆ ತಿಳಿಸ್ತಾ ಇಲ್ಲ. ಈಗ ಜಿಲ್ಲಾಧಿಕಾರಿಗೆ ಬರೆದಿದ್ದೇವೆ, ಜಿಲ್ಲಾಧಿಕಾರಿಯಿಂದ ಪುರಸಭೆಗೂ ಬರೆದಿದ್ದೇವೆ. ಯಾರೂ ಕೂಡ ಇದ್ರ ಬಗ್ಗೆ ನಮಗೆ ಏನು ಸ್ಪಂದಿಸ್ತಾನೆ ಇಲ್ಲ. ಆ ಸ್ಪಂದನೆಯೊಂದಿಗೆ ನಮ್ಗೆ ಆದಷ್ಟು ಬೇಗ ಈ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ ಇಲ್ಲಿ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ, ಈ ಅನಾರೋಗ್ಯದಿಂದ ಬಳಲುತ್ತಿರುವ ಹಲವಾರು ಜನರಿದ್ದಾರೆ, ಅವರನ್ನು ಇಲ್ಲಿ ಮುಖ್ಯ ರಸ್ತೆಗೆ ಒಯ್ಯುವಂಥ ದೊಡ್ಡ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು. ಆದಷ್ಟು ಬೇಗ ನಮಗೆ ಅನುದಾನ ಬಿಡುಗಡೆ ಮಾಡಿ ಈ ಕಾಲುವೆ ಮುಖಾಂತರ ಈ ಕಾಂಕ್ರೀಟ್ ಸಂಪರ್ಕ ರಸ್ತೆಯನ್ನು ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ, ಅದನ್ನು ಮುಂದುವರಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಹೇಳಿ ನಾವು ಈ ಚಿತ್ರಗಿ ವಾರ್ಡ್ ನಂಬರ್ 6ರ ಎಲ್ಲ ಜನರ ಮನವಿ ಇದು. ಇನ್ನು ಮಕ್ಕಳಿಗೂ, ಹಿರಿಯರಿಗೂ, ರೋಗಿಗಳಿಗೂ ಇದೇ ಪರಿಸ್ಥಿತಿ. ಮಳೆ ಬಂದರೆ ನಾವು ಹೊರಗೆ ಹೋಗುವುದೇ ಕಷ್ಟ. ಸರ್ಕಾರ ನಮ್ಮ ಕಷ್ಟವನ್ನ ಅರ್ಥ ಮಾಡಿಕೊಂಡು ಶಾಶ್ವತ ರಸ್ತೆ ನಿರ್ಮಿಸಬೇಕು ಎಂದು ನಿವಾಸಿಗರು ಮನವಿ ಮಾಡಿದ್ದಾರೆ. ನಮಗೆ ಇಲ್ಲಿ ಮೂಲಭೂತ ಸೌಕರ್ಯದ ಸಮಸ್ಯೆ ತುಂಬಾ ಇದೆ ಸರ್. ನಮ್ಗೆ ಇಲ್ಲಿ ಓಡಾಡ್ಲಿಕ್ಕೆ ರಸ್ತೆ ಇಲ್ಲ. ಆರೋಗ್ಯ ಹದಗೆಟ್ಟವ್ರನ್ನ ನಾವು ಬೆಡ್ಶೀಟಲ್ಲಿ ಹೊತ್ತು ಮುಖ್ಯ ರಸ್ತೆಗೆ ಸೇರಿಸುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟದೆ.
ಆಮೇಲೆ ನಮ್ಗೆ ಇಲ್ಲಿ ಸಿಲಿಂಡ್ರು ಅಕ್ಕಿ ಚೀಲ ಯಾವುದನ್ನು ನಮ್ಗೆ ಮನೆಗೆ ತಂದು ಮುಟ್ಟಿಸುವಂಥ ಯಾವ ವ್ಯವಸ್ಥೆನೂ ಇಲ್ಲ. ನಾವು ತಲೆ ಮೇಲೆ ಹೊತ್ತೇ ಅದನ್ನು ಬೇರೆಯವ್ರ ಭಾಗಾಯಿತ ಜಾಗದಲ್ಲಿ ಬೇರೆಯವ್ರ ಜಾಗದಲ್ಲೇ ನಾವು ತಿರುಗಾಡಬೇಕು. ನಮ್ಗಿಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ, ಬೀದಿ ದೀಪ ಇಲ್ಲ, ದಾರಿ ಕತ್ಲಲ್ಲೆಲ್ಲ ಓಡಾಡೋದು ತುಂಬ ಕಷ್ಟ. ಹಾವು ಚೇಳುಗಳ ಮಧ್ಯೆ ನಾವು ಬರ್ತಾ ಇದ್ದಾಗದೆ ನೀರು ಭಾಳ ತುಂಬ್ತದೆ ಇಲ್ಲಿ ಮಳೆಗಾಲದಲ್ಲೆಲ್ಲ. ಆ ನೀರಲ್ಲೇ ನಾವು ಹಾದಾಡ್ಕೊಂಡು ನಮ್ಮ ಮನೆಗಳನ್ನು ಸೇರುವಂಥ ಪರಿಸ್ಥಿತಿ ಎದುರಾಗದೆ. ಈ ಶಾಲೆಗೆ ಹೋಗೋ ಮಕ್ಕಳನ್ನೆಲ್ಲ ನಾವು ರಸ್ತೆಗೆ ನಾವು ತಗೊಂಡು ಹೋಗಿ ಬಿಟ್ಟು ಬರುವಂಥ ಪರಿಸ್ಥಿತಿ ದಿನಾಲು. ಯಾಕೆ ಅಂದರೆ ಅವ್ರಿಗೂ ಇಲ್ಲಿ ತುಂಬ ನೀರು ತುಂಬುವುದರಿಂದ ದಾಟಿ ಹೋಗೋದೆಲ್ಲ ಕಷ್ಟ ಆಗ್ತದೆ. ಹಳ್ಳ ದಾಟ ಮಕ್ಕಳು ಹೋಗ್ಬೇಕಾಗ್ತದೆ. ಇಂದು ಡಿಜಿಟಲ್ ಯುಗದ ಮಾತು ನಡೆಯುತ್ತಿದೆ. ಅಭಿವೃದ್ಧಿಯ ಹೊಸ ಹೊಸ ಯೋಜನೆಗಳ ಘೋಷಣೆ ಕೇಳಿಬರುತ್ತಿದೆ. ಆದರೆ ಕುಮಟಾದ ಈ ವಾರ್ಡ್ನ ಜನ ಮಾತ್ರ ಇನ್ನೂ ಒಂದು ರಸ್ತೆಗಾಗಿ ವರ್ಷಗಳಿಂದ ಕಾಯುತ್ತಿದ್ದಾರೆ. ಈಗಲಾದರೂ ಎಚ್ಚೆತ್ತ ಸರ್ಕಾರ ಕೆರೆಗದ್ದೆಯ ಜನರ ನೋವಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕಿದೆ. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.